ಇಲ್ಲಿ ಸ್ಪೇಸ್ ಇದೆ ಹಾಗಾಗಿ ಹೊಟ್ಟೆ ಹಸಿದೈತೆ ತಿನ್ನಕ್ಕೆ ಏನಾದ್ರು ಕೊಡೋತೋಳೆ. ಇದನ್ನ ಇಲ್ಲಿ ಒಂದ್ ಸೈಡ್ ಏನಿತ್ತು ಜಿಪ್ಪೋ ಬರ್ತಲ್ವಾ ಸೊ ಒಂದ್ ಪೋರ್ಷನ್ ಅಲ್ಲಿ ಅಲ್ಲಿಗೆ ನಾನು ಪ್ಲೇಸ್ ಮಾಡಿದೀನಿ. ಇದು ಟಿ ಶರ್ಟ್ಸ್ ಇಲ್ಲಿ ಟ್ಯಾಗ್ ಕೂಡ ಯಾವ್ದನ್ನು ತೆಗ್ದಿಲ್ಲ, ಅಲ್ಲಿ ಹಾಕೋ ಇವೆಲ್ಲ ಕವರ್ಗಳನ್ನ ತೆಗ್ದೇ ಇಲ್ಲ ಇದೀನಿ. ಇದು ನಮ್ಮ ಆನಿವರ್ಸರಿಗೆ ನಮ್ಮ ಯಜಮಾನರು ಕೊಡ್ಸಿದ್ದು ಕಾಸ್ಮೆಟಿಕ್ಸ್ ಮತ್ತೆ ನನಗೆ ಸ್ಕಿನ್ ಕೇರ್ಗೆ ಏನೇನು ಬೇಕು ಸೊ ಪ್ರತಿಯೊಂದನ್ನು ನಾನು ಹೊಸದಾಗಿ ಶಾಪ್ ಮಾಡಿದೀನಿ. ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಎಸ್, ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆಲ್ರೆಡಿ ತಮ್ಲೈನಲ್ಲಿ ನೋಡಿರೋ ಹಾಗೆ ಇವತ್ತು ನಾನು ನನ್ನ ಪ್ಯಾಕಿಂಗ್ ಬ್ಲಾಗ್ನ ಮಾಡ್ತಿದ್ದೀನಿ. ಆಲ್ರೆಡಿ ಎಲ್ಲ ಇಲ್ಲಿ ಇಟ್ಕೊಂಡು ಕುತ್ಕೊಬಿಟ್ಟಿದ್ದೀನಿ. ಏನೇನೆಲ್ಲ ಪ್ಯಾಕ್ ಮಾಡ್ಕೊಳ್ಬೇಕು ಅದೆಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕೆಲವೊಂದಷ್ಟು ಜನಕ್ಕೆ ಅಂದರೆ ನನ್ನ ಯೂಟ್ಯೂಬ್ನ ಯಾರೆಲ್ಲ ನೋಡ್ತಿದ್ದೀರಾ ಅವರಿಗೆ ಗೊತ್ತಿರುತ್ತೆ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ. ಯಾಕೆಂದರೆ ಕಳೆದ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಊರಿಗೆ ಹೋಗ್ತಿದ್ದೀನಿ ಅಂತ. ಎಸ್, ಊರಿಗೆ ಹೋಗ್ತಿದ್ದೀನಿ. ಅದರಲ್ಲಿ ನಾನು ಇನ್ನೊಂದನ್ನು ಮೆನ್ಷನ್ ಮಾಡಿದೆ, ನಾನು ಟ್ರೈನಲ್ಲಿ ಊರಿಗೆ ಹೋಗ್ತಿದ್ದೀನಿ ಅಂತ. ಬಟ್ ಇಲ್ಲ, ಅದು ಚೇಂಜ್ ಆಗಿದೆ. ನಮ್ಮ ಮನೆಯವರು ಟ್ರೈನಲ್ಲಿ ಬೇಡ ಪಾಪು ನೀನು ಇಬ್ಬರು ಹೋಗ್ತಿದ್ದೀರಾ ಅಂತ ಹೇಳಿ ಫ್ಲೈಟಲ್ಲೇ ಹೋಗಿ ಬನ್ನಿ ಅಂತ ಕೊನೆಯದಾಗಿ ಲಾಸ್ಟ್ ಮೂಮೆಂಟಲ್ಲಿ ಡಿಸೈಡ್ ಮಾಡಿ ಫ್ಲೈಟಲ್ಲಿ ಟಿಕೆಟ್ನ ಮಾಡಿಸಿದ್ದಾರೆ. ಅದಕ್ಕೋಸ್ಕರ ನಾನು ಇವತ್ತು ಪ್ಯಾಕಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನನ್ನ ಫ್ಲೈಟ್ ಜರ್ನಿಗೆ ನಾನು ಏನೇನೆಲ್ಲ ಪ್ಯಾಕ್ ಮಾಡ್ಕೊಳ್ತಿದ್ದೀನಿ, ಸೊ ಹೇಗೆಲ್ಲ ನನ್ನ ಪ್ಯಾಕಿಂಗ್ ಇರುತ್ತೆ, ಸೊ ಪ್ರತಿಯೊಂದನ್ನು ಇವತ್ತಿನ ಬ್ಲಾಗಲ್ಲಿ ನೋಡ್ಕೊಂಬರೋಣ. ಎಸ್, ಇವಾಗ ಪ್ಯಾಕಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಸೂಟ್ ಕೇಸ್ ಬೇಕು. ಅದಕ್ಕೋಸ್ಕರ ನಾನು ಈ ಚಿಕ್ಕ ಸೂಟ್ ಕೇಸ್ನ ತೊಗೊಂಡಿದ್ದೀನಿ. ಯಾಕೆ ಅಂತಂದರೆ ನಂದು ಮತ್ತು ಪ್ರಣವಿದು ಇಬ್ಬರದಷ್ಟೇ ಪ್ಯಾಕ್ ಮಾಡ್ಕೊಳ್ಬೇಕು. ಇದು ಬಂದು ಇದು ಕೂಡ ಹೊಸ ಸೂಟ್ ಕೇಸು. ಇದು ಮತ್ತು ಇದಕ್ಕಿಂತ ಸ್ವಲ್ಪ ದೊಡ್ಡದು ಎರಡು ತೊಗೊಂಡಿದ್ದೆ. ಇದು ನಾನು ತೊಗೊಂಡಿದ್ದಿಲ್ಲಪ್ಪ ಅಂದರೆ ಡಿಮಾರ್ಟಲ್ಲಿ ತೊಗೊಂಡಿದ್ದೆ. ಅಮೇರಿಕನ್ ಟೂರಿಸ್ಟ್ ಸೂಟ್ ಕೇಸ್ ಇದು. ಸೊ ಇದು 2,500 ಏನೋ ಆಗಿತ್ತು. ಇದನ್ನ ನಾನು ಸೇಫ್ಟಿಗೆ ಇರಲಿ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಮನೆಯಲ್ಲಿ ಈ ರೀತಿ ಕವರ್ನ ಮಾಡಿಸಿದ್ರು, ಗಲೀಜಾಗಲ್ಲ ಮತ್ತು ಕ್ಲೀನಾಗಿರುತ್ತೆ ಅಂತ. ಸೊ ನಾನು ಕೂಡ ಅವ್ರಿಗೆ ಹೇಳಿ ಇದೇ ರೀತಿ ಮಾಡಿಸ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಈ ಸೂಟ್ ಕೇಸ್ನ ನಾನು ಯೂಸ್ ಮಾಡ್ತಿರೋದು. ಒಳಗಡೆ ಎಲ್ಲ ಈ ರೀತಿ ಇದೆ, ಮೇಲ್ಗಡೆ ಪೋರ್ಷನ್ ಬಂದು ಹೀಗಿದೆ. ಸೊ ಮಾಮೂಲಿ ಎಲ್ಲ ಸೂಟ್ ಕೇಸು ಹೇಗಿರುತ್ತೆ ಹಾಗೇನೆ ಇದು ಕೂಡ ಇದೆ. ಮೊದಲನೇದಾಗಿ ನಾನು ಪ್ರಣವಿ ಬಟ್ಟೆಗಳನ್ನ ಪ್ಯಾಕ್ ಮಾಡಿ ಆ ಕಡೆ ಇಟ್ಬಿಡೋಣ ಅಂತ ಅನ್ಕೊಳ್ತಿದ್ದೀನಿ. ಯಾಕೆ ಅಂತ ಅಂದರೆ ಚಿಕ್ಕಗೆಲ್ಲ ಇರುತ್ತೆ. ಸೊ ಅದರೊಳಗಡೆ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಆರಾಮಾಗಿ ಅಲ್ಲಿ ಅವಳ ಬಟ್ಟೆಗಳೆಲ್ಲ ಇರುತ್ತೆ. ಸೊ ಇಲ್ಲ ಅಂದರೆ ಈ ಕಡೆ ಒಂದು ಇದರಲ್ಲಿ ಅವಳ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಬೋದು. ಸೊ ಫಸ್ಟ್ಲಿ ನೋಡೋಣ, ನನ್ನವಾದರೆ ನನ್ನವನ್ನೇ ಮಾಡ್ತೀನಿ ಆ ಕಡೆಗೆ. ಪ್ಯಾಕಿಂಗ್ ಆರ್ಗನೈಸರ್ ಕವರ್ಸ್ಗಳು. ಸೊ ಇದನ್ನ ನೆನ್ನೆ ಬ್ಲಾಗಲ್ಲಿ ನಾನು ತೋರಿಸಿದ್ದೀನಿ. ಇದ್ರ ಲಿಂಕು ಕೂಡ ನೆನ್ನೆ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಯಾರಿಗಾದ್ರೂ ಬೇಕು ಅಂತ ಅಂದರೆ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಇದಕ್ಕೆ ನನ್ನ ಬಟ್ಟೆ ಇಟ್ಕೊಳ್ಬೋದು, ಬಟ್ ಜಾಸ್ತಿ ಬಟ್ಟೆನ ಇಡೋದಕ್ಕಾಗಲ್ಲ. ಹಾಗಾಗಿ ನಾನು ಇದಕ್ಕೆ ಪ್ರಣವಿ ಬಟ್ಟೆನ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ನಂದು ಬಂದು ನೋಡಿ, ಇದೊಂದು ಕುರ್ತನ ತಗೊಂಡಿದ್ದೀನಿ. ಈ ಕುರ್ತಾಗೆ ಪ್ಯಾಂಟು. ಸೊ ನಾನು ಡೈಲಿ ವೇರು ಒಂದು ವೀಕ್ ಕಂಟಿನ್ಯೂಸ್ ಏನು ಹಾಕೊಳ್ಳಲ್ಲ, ಬಟ್ 1 ವೀಕ್ ಆಗೋಷ್ಟು ಡೈಲಿ ವೇರ್ ಡ್ರೆಸ್ಸಸ್ನ ತಗೋಬೇಕು. ಹಾಗಾಗಿ ಇದು ಒಂದು ಜೊತೆ ತಗೊಂಡಿದ್ದೀನಿ. ಇದು ಬಂದು ಡ್ರೆಸ್ಸು. ಇದಕ್ಕೆ ಬ್ಲ್ಯಾಕ್ ಪ್ಯಾಂಟು ವಿತ್ ಪಿಂಕ್ ದುಪ್ಪಟ್ಟ. ಸೊ ಇದೆಲ್ಲ ನಾನು ವೇರ್ ಮಾಡಿರೋದೇನೆ ಡ್ರೆಸ್ಸಸ್ಸು, ಬಟ್ ಐರನ್ ಮಾಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಎಲ್ಲ. ಮತ್ತೆ ಇವಾಗ ಹೊಸ್ದಾಗಿ ಮೊನ್ನೆ ಅಷ್ಟೇ ಐರನ್ ಕೊಟ್ಟಿದ್ದೆ. ಸೊ ಎಲ್ಲನೂ ಐರನ್ ಆಗಿದೆ. ಬಟ್ ದುಪ್ಪಟ್ಟ ಒಂದು ಇದನ್ನು ಕೊಟ್ಟಿರಲಿಲ್ಲ, ಯಾಕೆಂದರೆ ಇದು ಫೋಲ್ಡ್ ಮಾಡಿ ಇಟ್ಟಿದ್ದೆ, ಹಾಗೆ ಐರನ್ ಆಗಿರೋ ಥರನೇ ಇತ್ತು. ಸೊ ಅದಕ್ಕೋಸ್ಕರ ನಾನು ಇದನ್ನು ಐರನಿಗೆ ಕೊಟ್ಟಿರಲಿಲ್ಲ. ಐರನಿಂದ ಬಂದಿರೋ ಡ್ರೆಸ್ಗಳನ್ನ ಹಾಗೇನೆ ನನಗೆ ಯಾವ್ದ್ಯಾವ್ದು ಬೇಕು ಅದನ್ನಷ್ಟೇ ತೊಗೊಂಡೋಗೋಕ್ಕೆ ಅಂದ್ಬಿಟ್ಟು ಮೇಲ್ಗಡೆನೆ ಎತ್ತಿಟ್ಕೊಂಡಿದ್ದೀನಿ. ಮತ್ತೆ ನಾನು ಇಲ್ಲಿ ನೀವು ನೋಡಬೇಕು ನೋಡಿ, ಇಷ್ಟೆಲ್ಲ ಇಟ್ಕೊಂಡಿದ್ದೀನಿ.
ಹಂಗಂತ ಇಷ್ಟೆಲ್ಲ ತೊಗೊಂಡು ಹೋಗ್ತೀನಿ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇಷ್ಟೆಲ್ಲ ನಂದು ಸೂಟ್ ಕೇಸಿಗೆ ಜಾಗನೂ ಇಲ್ಲ, ಇಡ್ಸೋದು ಇಲ್ಲ. ಸೊ ಹಾಗಾಗಿ ಇದರಲ್ಲಿ ಕೆಲವೊಂದಷ್ಟು ನನಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನಷ್ಟೇ ತೊಗೊಂಡು ಹೋಗ್ತೀನಿ. ಸೊ ಅದನ್ನು ಬಿಟ್ಟರೆ ನೆಕ್ಸ್ಟು ಇನ್ನೊಂದು ಡ್ರೆಸ್ನ ತೊಗೊಂಡಿದ್ದೀನಿ. ಇದು ಒಂದು ಡ್ರೆಸ್ ತೊಗೊಂಡಿದ್ದೀನಿ. ಇದು ನಮ್ಮ ಆ್ಯನಿವರ್ಸರಿಗೆ ನಮ್ಮ ಯಜಮಾನ್ರು ಕೊಡಿಸಿದ್ದು. ಬಟ್ ಆನ್ಲೈನಲ್ಲೇ ಆರ್ಡರ್ ಮಾಡಿದ್ದೆ. ಇದು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು ಈ ಡ್ರೆಸ್ಸು ತುಂಬಾ ಚೆನ್ನಾಗಿದೆ. ಸೊ ಇದು ಡ್ರೆಸ್ ಲಿಂಕ್ ಯಾರಿಗಾದ್ರೂ ಬೇಕು ಅಂತ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಖಂಡಿತವಾಗ್ಲೂ ಲಿಂಕ್ನ ಶೇರ್ ಮಾಡ್ತೀನಿ. ಯಾಕೆ ಅಂದರೆ ನಾನು ಯೂಟ್ಯೂಬ್ನ ಕ್ಯಾನ್ಸಲ್ ಮಾಡಿದ್ಮೇಲೆ ನಾನು ತೊಗೊಂಡಿರುವಂಥ ಡ್ರೆಸ್ಗಳಿವು. ಸೊ ಹಾಗಾಗಿ ಇದ್ರದ್ದು ಲಿಂಕ್ನ ನಾನು ಹಾಕಿಲ್ಲ. ಅದು ಬಿಟ್ಟರೆ ನೆಕ್ಸ್ಟು ಇದು ಒನ್ ಪೀಸ್ ಇದೆ, ಲಾಂಗ್ ಗೌನ್ ಥರ ಇದೆ. ಬಟ್ ಒನ್ ಪೀಸ್ ಇದು ಲಾಂಗ್ ಗೌನು, ಲಾಂಗ್ ಒನ್ ಪೀಸು. ಇದಂತೂ ತುಂಬಾ ಚೆನ್ನಾಗಿದೆ. ರೀಸೆಂಟಾಗಿ ನಾನು ಕೈಟ್ ಫೆಸ್ಟಿವಲ್ಗೆ ಹೋಗಿದ್ದೆ, ಮತ್ತು ರಿವರ್ ಫ್ರಂಟಲ್ಲಿ ಫ್ಲವರ್ ಶೋ ಇತ್ತು. ಸೊ ಅದನ್ನು ನೋಡೋಕ್ಕೆ ಹೋದಾಗ ಈ ಡ್ರೆಸ್ನ ನಾನು ವೇರ್ ಮಾಡ್ಕೊಂಡು ಹೋಗಿದ್ದೆ. ತುಂಬ ಜನ ಕೇಳಿದರು ತುಂಬ ಚೆನ್ನಾಗಿದೆ ಎಲ್ಲಿ ತೊಗೊಂಡ್ರಿ ಅಂತ. ಬಟ್ ಆನ್ಲೈನಲ್ಲೇ ತೊಗೊಂಡಿದ್ದು. ಸೊ ನಿಮಗೆ ಈ ಡ್ರೆಸ್ದು ಕೂಡ ಲಿಂಕ್ ಬೇಕು ಅಂತ ಅಂದರೆ ಖಂಡಿತವಾಗ್ಲೂ ನೀವು ಮೆಸೇಜ್ ಮಾಡ್ಬೋದು, ನನಗೆ ಕಮೆಂಟ್ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟ್ ಒನ್ನು, ಇದು ನೆನ್ನೆ ಬ್ಲಾಗಲ್ಲಿ ನಾನು ತೋರಿಸಿದ್ದೀನಿ, ಆನ್ಲೈನಿಂದ ಬಂದಿದ್ದು. ಸೊ ಕೆಲವೊಬ್ರು ಡೈರೆಕ್ಟಾಗೇ ಕೇಳಿದ್ದಾರೆ ನನ್ನನ್ನು, ನೀವು ಯೂಟ್ಯೂಬ್ಗೆ ಡ್ರೆಸ್ಸಸ್ ಎಲ್ಲ ತರಿಸ್ತೀರಲ್ಲ, ಸೊ ಅದೆಲ್ಲನೂ ವೇರ್ ಮಾಡ್ತೀರಾ ಇಲ್ಲ ರಿಟರ್ನ್ ಕೊಡ್ತೀರಾ ಅಂತ. ಸೊ ಅದಕ್ಕೋಸ್ಕರ ನಾನಿಲ್ಲಿ ನೋಡಿ ತೋರಿಸ್ತಿದ್ದೀನಿ. ನನಗಿಷ್ಟ ಆಗಿರೋಂಥ ಡ್ರೆಸ್ಗಳನ್ನ ನಾನು ಯಾವುದನ್ನು ರಿಟರ್ನ್ ಕೊಡಲ್ಲ. ಮತ್ತು ಸ್ಪೆಷಲಿ ನನಗಿಷ್ಟ ಆದ ಡ್ರೆಸ್ಗಳನ್ನ ಮಾತ್ರನೇ ನಾನು ಯೂಟ್ಯೂಬ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡೋದು. ಸೊ ಹಾಗಾಗಿ ನಾನು ಇದು ಯಾವುದೇ ಡ್ರೆಸ್ಗಳನ್ನ ರಿಟರ್ನ್ ಕೊಡಲ್ಲ. ಇದು ಡ್ರೆಸ್ಸು ಕೂಡ ತುಂಬಾ ಚೆನ್ನಾಗಿದೆ ಅಂದ್ಬಿಟ್ಟು ಇಟ್ಕೊಂಡಿದೆ. ಸದ್ಯಕ್ಕೆ ಇವಾಗ ಇದೆರಡು ಮತ್ತು ಇದೊಂದು 3, 4, 5, 6 ಜೊತೆ ಡ್ರೆಸ್ಸಸ್ ಆಗಿದೆ. ಇದನ್ನು ನಾನು ಏನಕ್ಕೆ ಅಂದರೆ ದೇವಸ್ಥಾನಕ್ಕೆ ಏನಾದರೂ ಹೋದರೆ ಬೇಕಾಗುತ್ತೆ ಅಂದ್ಬಿಟ್ಟು ಟ್ರೆಡಿಷ್ನಲ್ ಡ್ರೆಸ್ನ ಕೂಡ ತೊಗೊಂಡಿದ್ದೀನಿ. ಇದನ್ನಿಷ್ಟನ್ನು ಪ್ಯಾಕ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಬಂದು ಬರೀ ಹಾಗೆ ಟ್ರೆಡಿಷ್ನಲ್ ವೇರ್ನೇ ತೊಗೊಂಡೋಗೋದು ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಜೀನ್ಸು ಟೀ ಶರ್ಟು ಆ ಥರನೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಎರಡು ಟೀ ಶರ್ಟ್ ತೊಗೊಂಡಿದ್ದೀನಿ. ಹೊರಗಡೆ ಹೋದರೆ ಬೇಕಾಗುತ್ತೆ ಅಂತ. ಈ ಬ್ಲ್ಯಾಕು ಮತ್ತು ಎಲ್ಲೋ, ಇದನ್ನು ನಾನು ಆನ್ಲೈನಲ್ಲೇ ತರಿಸಿದ್ದು, ಇದು ಮಿಂತ್ರದಿಂದ ತರಿಸಿದ್ದು. ಸೊ ಇದು ಬ್ಲ್ಯಾಕ್ ಟೀ ಶರ್ಟ್ ಬಂದು ತುಂಬಾ ಚೆನ್ನಾಗಿದೆ. ಇದು ಟ್ರೆಂಡ್ಸಿಂದ ತೊಗೊಂಬಂದಿದ್ದು. ಅದ್ರ ಜೊತೆಗೆ ನಂದು ವೈಟ್ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಮತ್ತು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇರೋಂಥ ಟಾಪ್ ಇದು, ವೈಟ್ ಕಲರ್ ಟಾಪು. ತುಂಬ ಜನ ನೋಡಿರ್ತೀರಾ, ಯಾಕೆಂದರೆ ಮುಂಚೆ ಯೂಟ್ಯೂಬ್ ಮಾಡಬೇಕಾದ್ರೂ ನಾನು ಇದನ್ನು ಹಾಕ್ಕೊಂಡಿದ್ದೆ. ಬಟ್ ಇದು ತುಂಬಾ ಇಷ್ಟ ನನಗೆ, ಹಾಗಾಗಿ ನಾನು ಇದನ್ನು ಆಲ್ಮೋಸ್ಟ್ ವೇರ್ ಮಾಡ್ತಾನೆ ಇರ್ತೀನಿ. ಸೊ ಇದು 3 ಟಾಪ್ಸ್ನ ತೊಗೊಂಡಿದ್ದೀನಿ. ನಾನು ಎಲ್ಲನೂ ಆಮೇಲೆ ಜೋಡಿಸ್ಕೊಳ್ತೀನಿ ಕ್ಲೀನಾಗಿ ಆರ್ಗನೈಸ್ ಮಾಡಿಕೊಂಡು. ಆದರೆ ಇವಾಗ ಏನೇನು ಬೇಕು ಅದಷ್ಟನ್ನೇ ಎತ್ತಿಟ್ಕೊಳ್ತಿದ್ದೀನಿ. ನೆಕ್ಸ್ಟ್ ಬಂದು ನಾನು ಜುಡಿಯೋದಲ್ಲಿ ಒನ್ ಪೀಸ್ ಆರ್ಡರ್ ಮಾಡಿದ್ದೆ ಅಂತ ಹೇಳಿ ತಗೊಂಡು ಬಂದಿದ್ದೆ ಅಂತ ತೋರಿಸಿದ್ದೆ. ಸೊ ಅದನ್ನು ಕೂಡ ತಗೊಂಡು ಹೋಗ್ತಿದ್ದೀನಿ. ಅಲ್ಲೇನಾದರೂ ಹೊರಗಡೆ ಹೋದರೆ ಇಲ್ಲಾದರೂ ರಿಲೇಟಿವ್ ಮನೆಗೆ ಹೋದರೆ ಸೊ ವೇರ್ ಮಾಡೋದಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇದಿಷ್ಟು. ನೆಕ್ಸ್ಟ್ ಬಂದು ಇನ್ನೇನು ತೊಗೊಳ್ತಿದ್ದೀನಿ ಅಂತ ಅಂದರೆ ಮನೆ ಹತ್ರ ವೇರ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನೈಟ್ ಡ್ರೆಸ್ಗಳನ್ನ ನಾನು ಆನ್ಲೈನಲ್ಲಿ 2 ನೈಟ್ ಡ್ರೆಸ್ನ ಆರ್ಡರ್ ಮಾಡಿದ್ದೆ. ಮತ್ತು ಜುಡಿಯೋದಲ್ಲಿ ಟೀ ಶರ್ಟ್ಸ್ನ ತರಿಸಿದ್ದೆ. ಮತ್ತು ಪ್ಯಾಂಟ್ಗಳು ನನ್ನ ಹತ್ರ ಹೊಸ ಪ್ಯಾಂಟ್ಗಳು ಒಂದು 3-4 ಪ್ಯಾಂಟ್ ಇತ್ತು. ಸೊ ಅದನ್ನು ಕೂಡ ನಾನು ತಗೊಂಡಿದ್ದೀನಿ. ಯಾವುದನ್ನು ನಾನು ಯೂಸ್ ಮಾಡಿಲ್ಲ ಒಂದ್ಸಲೂ. ಸೊ ಇದನ್ನು ಊರಲ್ಲಿ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ನೈಟ್ ಡ್ರೆಸ್ಗಳನ್ನ ತೊಗೊಂಡಿದ್ದೀನಿ. ಸೊ ಇದಿಷ್ಟು ನನ್ನ ಪ್ಯಾಕಿಂಗು. ಇದನ್ನು ಬೇಗ ಪ್ಯಾಕ್ ಮಾಡಿಬಿಡ್ತೀನಿ. ಸೊ ಅದಾದಮೇಲೆ ಪ್ರಣವಿದ್ನ ಇಟ್ಕೊಡ್ತೀನಿ. ಅವಳದೇನು ಜಾಸ್ತಿ ಇಲ್ಲ, ಸ್ವಲ್ಪನೇ ಇದೆ, ಹಾಗಾಗಿ ಸ್ಪೇಸ್ ಎಲ್ಲ ಜಾಸ್ತಿ ನನಗೆ ಬೇಕಾಗುತ್ತೆ. ಇದರಲ್ಲಿ ಇಟ್ಬಿಡ್ತೀನಿ. ನಂದು ಏನು ಟ್ರೆಡಿಷ್ನಲ್ ವೇರ್ ಇದೆ ಸೊ ಅದೆಲ್ಲ ಇದರಲ್ಲಿ ಪ್ಯಾಕ್ ಮಾಡಿಬಿಡ್ತೀನಿ. ಸೂಪರಾಗಿರುತ್ತೆ. ಸುಮ್ಮನೆ ಎಲ್ಲನೂ
ಮೆಸ್ಸಿಯಾಗಿ ಇಟ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಟ್ರೆಡಿಷ್ನಲ್ ವೇರ್ನ ಸಪ್ರೇಟ್ ಆಗಿ ಇದರಲ್ಲಿ ಪ್ಯಾಕ್ ಮಾಡ್ಬಿಡ್ತೀನಿ. ಇದ್ರೊಳಗಡೆನೆ ಇಟ್ಕೊಳ್ತೀನಿ, ಜಾಗ ಇಲ್ಲ. ಕಾಣಿಸ್ತಿದ್ಯೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಎಸ್ ಇವಾಗ ಕಾಣಿಸ್ತಿದೆ. ಇವಾಗ ಕಾಣಿಸ್ತಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಮೊದಲನೇದಾಗಿ ನಾನು ಇದೊಂದು ಡ್ರೆಸ್ ಅಷ್ಟೇನೆ ಇಟ್ಟಿರೋದು. ಸೊ ಅದಾದ್ಮೇಲೆ ನೆಕ್ಸ್ಟ್ ಬಂದು ಇದನ್ನ ಇಟ್ಕೊಳ್ತಿದ್ದೀನಿ, ಆರೆಂಜ್ ಡ್ರೆಸ್ನ. ಸೊ ನೆಕ್ಸ್ಟ್ ಬಂದು ಇದು ಒಂದು ಪೀಸ್ ಇಟ್ಕೊಳ್ತಿದ್ದೀನಿ. ನೆಕ್ಸ್ಟ್ ಬಂದು ಒಂದು ಕುರ್ತಾ. ಸೊ ನನ್ನ ಟ್ರೆಡಿಷನಲ್ ವೇರ್ ಏನಿದಾವೆ ಅವನ್ನಷ್ಟೇ ಫಸ್ಟ್ ಇದಕ್ಕೆ ಪ್ಯಾಕ್ ಮಾಡ್ಕೊಳ್ಬಿಡ್ತೀನಿ. ಇದನ್ನ ಇಲ್ಲಿ ಒಂದ್ ಸೈಡ್ ಏನಿತ್ತು ಜಿಪ್ ಓಪನ್ ಇತ್ತಲ್ವಾ, ಸೊ ಒಂದ್ ಪೋರ್ಷನ್ ಅಲ್ಲಿ ಅಲ್ಲಿಗೆ ನಾನು ಪ್ಲೇಸ್ ಮಾಡ್ಬಿಟ್ಟಿದ್ದೀನಿ. ಮತ್ತೆ ಅದ್ರ ಪಕ್ಕದಲ್ಲಿ ತುಂಬಾನೇ ಸ್ಪೇಸ್ ಇದೆ, ಅಲ್ಲಿಗೆ ನಾನು ಸ್ವಲ್ಪ ಮೇಕಪ್ ಐಟಮ್ ಏನೇನೆಲ್ಲ ಇದೆ. ಸೊ ಮತ್ತೆ ನನಗೆ ಮೇಕಪ್ ಐಟಮ್ ಬಿಟ್ಟು ಬ್ರಷು, ಸೋಪು, ಕೋಲ್ಗೇಟ್ ಎಲ್ಲ ತಗೋಬೇಕು. ಅದನ್ನ ಒಂದಿನ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಅದಕ್ಕೆ ಆ ಸ್ಪೇಸ್ಗೆ ಅವತ್ತು ನೋಡ್ಕೊಂಡು ಅವಾಗ ಏನೇನೆಲ್ಲ ಇಟ್ಕೊಳ್ಬೋದು ನೋಡ್ಕೊಂಡು ಸೊ ನಾನು ಅವತ್ತು ಅಲ್ಲಿಗೆ ಪ್ಯಾಕ್ ಮಾಡ್ಕೊಳ್ತೀನಿ. ಇಟ್ಕೊಂಡಿದ್ದೀನಿ. ನಂದು ಏನಿದೆ ನೈಟ್ ವೇರ್ಸ್ ಏನಿದಾವೆ ಅದನ್ನ ಇದ್ರಲ್ಲಿ ಪ್ಯಾಕ್ ಮಾಡ್ಬಿಡ್ತೀನಿ. ಸೊ ಇದ್ರಲ್ಲಿ ಎಷ್ಟು ಆಗುತ್ತೆ ಅಷ್ಟನ್ನ ಮಾತ್ರ ಪ್ಯಾಕ್ ಮಾಡ್ತೀನಿ. ನೈಟ್ ಬಾ ಇಲ್ಲೇ ಮಲ್ಕೊ. ಸೊ ಇದು ಟೀ ಶರ್ಟ್ಸು, ಇದು ಟ್ಯಾಗ್ನು ಕೂಡ ಯಾವ್ದನ್ನು ತೆಗ್ದಿಲ್ಲ, ಅಲ್ಲಿ ಹಾಕೋಬೇಕಾದ್ರೆ ತಗೋಬಿಡ್ತೀನಿ. ಯಾರು ಮತ್ತೆ ಇವಾಗ ಅದೆಲ್ಲ ತಕೊಂಡು ಕುತ್ಕೊಳ್ಳೋದಿಕ್ಕೆ ಅಷ್ಟೊಂದು ಪೇಷನ್ಸ್ ಇಲ್ಲ ಇವಾಗ. ಅದಾದ್ಮೇಲೆ ನೆಕ್ಸ್ಟ್ ಪ್ಯಾಂಟ್ಗಳನ್ನ ಇಟ್ಟಿದ್ದೀನಿ. ನೆಕ್ಸ್ಟ್ ಇವೆರಡು ನೈಟ್ ಡ್ರೆಸ್ನ ಇಟ್ಟಿದ್ದೀನಿ. ಸೊ ಕ್ಲೀನ್ ಆಗಿ ನನ್ನ ಡ್ರೆಸ್ಗಳು ಸೊ ಇದಿಷ್ಟು ನನ್ನ ಪ್ಯಾಕಿಂಗ್ ಆಗಿದೆ. ಸೊ ಇದನ್ನ ಬಿಟ್ಟು ನೆಕ್ಸ್ಟ್ ನಾನು ಏನ್ ತಗೊಂಡು ಹೋಗ್ಬೋದು ಅಂತ ನೋಡಿದ್ರೆ ಟಿ ಶರ್ಟು, ಜೀನ್ಸು ಎಲ್ಲಾನು ಇದು ಕಿಡ್ಸ್ ಅಲ್ಲ, ಹಾಗಾಗಿ ಇನ್ನೊಂದು ನಾನು ಹ್ಯಾಂಡ್ ಬ್ಯಾಗ್ನ ತಗೊಳ್ತೀನಿ. ಸೊ ಇದು ಎರಡೂನು ನಂದು ಮೇನ್ ಏನ್ ಪ್ಯಾಕ್ ಮಾಡ್ಬೇಕಿತ್ತು ಅದು ಪ್ಯಾಕ್ ಆಗಿದೆ. ಬಟ್ ಈ ಎಲ್ಲ ಡ್ರೆಸ್ಸು ಇದು ಕಿಡ್ಸ್ ಅಲ್ಲ, ಯಾಕೆಂದ್ರೆ ನಾನು ದೊಡ್ಡ ಬ್ಯಾಗ್ ಬೇಡ ಅಂತ ಹೇಳ್ಬಿಟ್ಟು ಚಿಕ್ಕ ಬ್ಯಾಗ್ನ ತಗೊಂಡಿದ್ದೀನಿ. ಸೊ ಇವಾಗ ಮತ್ತೆ ಇಟ್ಕೊಂಡು ಹೋಗಕ್ಕಾಗಲ್ಲ, ಪ್ರಣವಿ ಇರೋದ್ರಿಂದ ನನಗೆ ಎಲ್ಲ ಲಗೇಜ್ ಜಾಸ್ತಿ ಮಾಡ್ಕೊಂಡ್ರೆ ತಗೊಂಡೋಗಕ್ಕಾಗಲ್ಲ. ಹಾಗಾಗಿ ಸೊ ಇದನ್ನ ಏನ್ ಮಾಡ್ತೀನಿ ಅಂತ ಅಂದ್ರೆ 3 ಟೀ ಶರ್ಟ್ಸು, 3 ಜೀನ್ಸ್ ಇದೆ. ಸೊ ಅದು ಅಷ್ಟು ಡ್ರೆಸ್ನ ನಾನು ಹ್ಯಾಂಡ್ ಬ್ಯಾಗ್ ತಗೊಳ್ತೀನಲ್ವಾ, ಸೊ ಅದಕ್ಕೆ ಇಟ್ಕೊಳ್ತೀನಿ. ಸೊ ಇದನ್ನ ಸಪ್ರೇಟ್ ಆಗಿ ಇಟ್ಕೊಳ್ತೀನಿ. ಮತ್ತೆ ಇದು ಒಂದು ಪೀಸ್ ಒಂದಿದೆ, ಅದನ್ನು ಇಟ್ಕೊಳ್ತೀನಿ. ಅದಕ್ಕೇನೆ ಇಲ್ಲಿಗೆ ಪೂರ್ತಿಯಾಗಿ ಪ್ರಣವಿ ಡ್ರೆಸ್ಗಳು ಏನಿದೆ ಸೊ ಅದನ್ನ ಇಟ್ಕೋಬಹುದು. ಸೊ ಪ್ರಣವಿ ಡ್ರೆಸ್ಗಳನ್ನ ಇಟ್ಕೊಬಿಡ್ತೀನಿ. ಯಾಕೆಂದ್ರೆ ಅವಳದು ಚಿಕ್ಕದೇ ಇರೋದ್ರಿಂದ ಹಿಂಗ್ ಫೋಲ್ಡ್ ಮಾಡ್ಬಿಟ್ರೆ ಎಲ್ಲ ಒಂದು ಫುಲ್ ಸೆಟ್ನ ಇಟ್ಕೊಬೋದು ಅವಳದು. ಹಾಗಾಗಿ ಮಾಡ್ಕೊಂಡು ಪ್ರಣವಿಗೆ ಇಷ್ಟೊತ್ತು ಟಿವಿ ನೋಡ್ತಾ ಇದ್ಲು, ಇವಾಗ ನಿದ್ದೆ ಬಂದಿದ್ಯಂತೆ, ಹಾಗಾಗಿ ಮಲ್ಕೊಳಕ್ ಬಂದ್ಬಿಟ್ಟಿದ್ದಾಳೆ. ಅವಳು ಆ ಕಡೆ ರೂಮಲ್ಲಿ ಹೋಗಿ ಮಲ್ಕೊಳೆ ಅಂತ ಅಂದ್ರೆ ಇಲ್ಲ, AC ಆನ್ ಮಾಡಿದ್ದೀರಲ್ಲ, ನಾನು ಇಲ್ಲೇ ಮಲ್ಕೋತೀನಿ ಅಂತ ಬಂದಿದ್ದಾಳೆ. ಸೊ ಓಕೆ, ಅವಳು ಮಲ್ಕೊಳ್ಳಿ, ನನ್ನ ಕೆಲಸ ನಾನು ಮಾಡೋಣ ಅಂತ ಅಂದ್ಬಿಟ್ಟು ಸೊ ನಾನು ಮಾಡ್ತಿದ್ದೀನಿ. ಇದು ಬಂದು ಪ್ರಣವಿಗೂ ಹೊಸ ಡ್ರೆಸ್ಗಳು ಎಲ್ಲಾನು ತಗೊಂಡಿದ್ದೀನಿ. ಯಾಕೆ ಅಂತ ಅಂದ್ರೆ ಅವಳನ್ನ ನಮ್ಮ ರಿಲೇಟಿವ್ಸ್ ಮನೆಯಲ್ಲೆಲ್ಲ ಕರಿತಿರ್ತಾರೆ, ನಮ್ಮ ಮನೆಗೆ ಬಾರಿ ಅಂತ. ಯಾರು ಕರೆದ್ರೂ ಬರಲ್ಲ ಅಂತಂತೂ ಹೇಳಲ್ಲ, ಎಲ್ಲರ ಜೊತೆನೂ ಹೊರಟ್ಬಿಡ್ತಾಳೆ. ಸೊ ಹಾಗಾಗಿ ಅವಳಿಗೆ ಆಲ್ಮೋಸ್ಟ್ ಜಾಸ್ತಿ ಡ್ರೆಸ್ಗಳು ಬೇಕು ಅಂತ ಅಂದ್ಬಿಟ್ಟು ಹೊಸ ಡ್ರೆಸ್ಗಳನ್ನ ತುಂಬಾ ಶಾಪಿಂಗ್ ಮಾಡಿದ್ದೀನಿ. ಆಲ್ಮೋಸ್ಟ್ ನನ್ನ ಹಿಂದಿನ ಬ್ಲಾಗಲ್ಲಿ ಶಾಪಿಂಗ್ ಬ್ಲಾಗ್ ಏನ್ ಅಪ್ಲೋಡ್ ಮಾಡಿದ್ದೀನಿ ಅದ್ರಲ್ಲಿ ಜಾಸ್ತಿ ಬಟ್ಟೆ ಅವಳದೇ ಇದೆ. ಸೊ ಹಾಗಾಗಿ ಅವಳದಷ್ಟನ್ನು ಒಂದು ಇದಕ್ಕೆ ಹಾಕಿ ಪ್ಯಾಕ್ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಕೊಳ್ತಿದ್ದೀನಿ. ನಂದು ಮಾತ್ರ ಕ್ಲೀನಾಗಿ ಜೋಡಿಸ್ಕೊಂಡು ಅವಳದ್ ಮಾತ್ರ ಹೆಂಗ್ ಬೇಕಾಗಿ ಇರ್ತಿದ್ದೀನಿ ಅಂತ ಅನ್ಕೊಳ್ಬೇಡಿ.
ಅವಳದು ಚಿಕ್ಕದಾಗಿರೋದ್ರಿಂದ ಎಷ್ಟೇ ಫೋಲ್ಡ್ ಮಾಡಿಟ್ರು ಮತ್ತೆ ಒಂದ್ ಡ್ರೆಸ್ ತೆಗೆದ್ರೆ ಸಾಕು ಎಲ್ಲ ಓಪನ್ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಅವಳದ ಜಾಸ್ತಿ ತಲೆ ಕೆಡಿಸ್ಕೊಂಡು ಕ್ಲೀನ್ ಆಗೆಲ್ಲ ಫೋಲ್ಡ್ ಮಾಡ್ಕೊಂಡು ಕುತ್ಕೊಳ್ಳಲ್ಲ. ಸೊ ಹೊಸ ಡ್ರೆಸ್ಗಳಾಗಿರೋದ್ರಿಂದ ಅವಳದು ಆತರ ಏನು ಆಗಲ್ಲ. ಹೆಂಗೆ ಇಟ್ರು ಒಂಥರ ಹೊಸ ಡ್ರೆಸ್ ತರನೇ ಇರುತ್ತೆ ಅಲ್ವಾ. ಹಳೇದಾಗ್ಬಿಟ್ರೆ ಸುಕ್ಕಾಗ್ಬಿಡುತ್ತೆ. ಬಟ್ ಇದು ಹೊಸ ಡ್ರೆಸ್ಗಳಾಗಿರೋದ್ರಿಂದ ಒಂದ್ಸಲನೂ ಯೂಸ್ ಮಾಡಿಲ್ಲ. ಹಾಗಾಗಿ ಸೊ ಅವ್ರದ್ದು ಏನಿದೆ ಇದರಲ್ಲಿ ಪ್ಯಾಕ್ ಮಾಡ್ತಿದ್ದೀನಿ. ಆರಾಮಾಗಿ ಬರ್ತಾ ಇದೆ ಇದ್ರೊಳಗಡೆ ಫುಲ್ಲು ಅವಳದು ಆ ಡ್ರೆಸ್ಗಳು ಏನಿದೆ ಅದಷ್ಟು ಬೇಕಾದ್ರೆ ಇನ್ನೂ ಸ್ವಲ್ಪ ಇಡಿಸ್ಬೋದು ಇದಕ್ಕೆ. ಬಟ್ ಇರ್ಲಿ, ಆದ್ರೆ ನೈಟ್ ಡ್ರೆಸ್ಗಳು ಇಟ್ಬಿಡ್ತೀನಿ ಸೈಡ್ಗೆ ಇದಕ್ಕೆ. ಎಸ್, ಯಾಕೆ ಅಂತಂದ್ರೆ ಸ್ಪೇಸ್ ಉಳ್ಕೊಳತ್ತೆ ಅಲ್ವಾ ಇದನ್ನ ಇಟ್ಮೇಲೆ. ಹಾಗಾಗಿ ನೈಟ್ ಡ್ರೆಸ್ನ ಇದಕ್ಕೆ ಇಟ್ಬಿಡ್ತೀನಿ. ಇವೆಲ್ಲ ಕವರ್ಗಳನ್ನ ತೆಗ್ದೇ ಇಲ್ಲ. ಯೂಟ್ಯೂಬ್ ವಿಡಿಯೋ ಮಾಡಾದ್ಮೇಲೆ ಹಾಗೇನೆ ನೋಡ್ಸಿಟ್ಟಿದ್ದೆ. ಸೊ ಎಲ್ಲ ಹಾಗೆ ಇದಾವೆ. ಸೊ ಕವರೆಲ್ಲ ತೆಗೆದ್ಬಿಟ್ಟು ಯಾಕೆ ತಿನ್ನಿ, ಯಾಕೆ ಮಲ್ಕೋ. ಅವ್ರಪ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಬಂದಿಲ್ಲ ಇನ್ನು. ಹಾಗಾಗಿ ಮೇಡಮ್ಗೆ ನಿದ್ದೆ ಬಂದಿಲ್ಲ. ಅಪ್ಪ ಇಲ್ಲ ಅಂದ್ರೆ ನಿದ್ದೆ ಬರಲ್ಲ, ಕಾಯ್ತಾ ಇರ್ತಾಳೆ ಅವ್ರು ಬರೋ ದಾರಿನೇ. ಸೊ ಹಾಗಾಗಿ ಅವರು ಕಾಯ್ತಾ ಇರಲಿ, ನಾವು ಪ್ಯಾಕಿಂಗ್ ಮಾಡ್ಕೊಬಿಟ್ಟಾಗ ಆಕ್ಚುಲಿ ಅಂತ ಅಂದ್ಬಿಟ್ಟು ಪ್ಯಾಕಿಂಗ್ ಮಾಡ್ಕೊಳ್ತಿದ್ದೀನಿ. ಇದೆರಡು ಸ್ವಲ್ಪ ತಿಕ್ಕಾಗಿದೆ, ಬಟ್ ಇದಾದ್ರೆ ಎಲ್ಲ ಡ್ರೆಸ್ ಇಳಿಸುತ್ತೆ. ಎಸ್, ಒಂದು ಸೈಡ್ ಇರ್ಬೋದು. ಹಿಂಗೆ ಇಟ್ಬಿಟ್ರೆ ಇದನ್ನು ಆಗ್ಬಿಡುತ್ತೆ, ಮತ್ತೆ ಇದನ್ನು ಹಿಂಗೆ ಇಟ್ಬಿಡ್ತೀನಿ. ಹೊಟ್ಟೆ ಹಸಿತೈತೆ, ತಿನ್ನಕ್ಕೆ ಏನಾದ್ರು ಕೊಡು ಅಂತವಳೆ. ಚೆನ್ನಾಗಿ ಮೊಸರನ್ನ ತಿನ್ಸಿದೀನಿ. ಬೆಳಗ್ಗೆಯಿಂದ ಲೂಸ್ ಮೋಷನ್ ಆಗಿದೆ. ಸೊ ಅದಕ್ಕೋಸ್ಕರ ಸರಿ ಪಾಪ ಲೂಸ್ ಮೋಷನ್ ಆಗಿದೆಯಲ್ಲ, ತುಂಬಾ ಸುಸ್ತಾಗ್ಬಿಡ್ತಾಳೆ ಹೊಟ್ಟೆಗಿಲ್ಲ ಅಂತ ಅಂದ್ರೆ ಅಂದ್ಬಿಟ್ಟು ಒಂದು ಆರೆಂಜ್ನ ತಿನ್ಸಿದೀನಿ, ಮತ್ತೆ ಮೊಸರನ್ನ ತಿನ್ಸಿದೀನಿ. ಆದ್ರೂ ಇವಾಗ ಮಲ್ಕೊಳ್ಳೋ ಟೈಮಲ್ಲಿ ಅವಳಿಗೆ ಡೈಲಿ ಹಂಗೇನೆ ಊಟ ಮಾಡು ಅಂದಾಗ ಮಾಡಲ್ಲ. ಅವಾಗ ಬೇಡ ನಂಗೆ ಅದು ಬೇಡ ಇದು ಬೇಡ ಅಂತ ಹಠ ಮಾಡ್ತಿರ್ತಾಳೆ. ಎಷ್ಟು ಊಟ ತಿನ್ಸಕ್ ಒನ್ ಅವರ್ ಮಿನಿಮಮ್ 1 ಅವರ್ ನಾನು ಸರ್ಕಸ್ ಮಾಡಿರ್ತೀನಿ. ಆದ್ರೆ ಕೊನೆ ಲಾಸ್ಟ್ ಅಲ್ಲಿ ಮಲ್ಕೊಳ್ಳೋ ಟೈಮಲ್ಲಿ ಹೊಟ್ಟೆ ಹಸಿವಾಗ್ತಿದೆ ಅಂತ ಕೇಳ್ತಾಳೆ. ಏನ್ ಬೇಕು? ಊಟ ತಿಂತೀಯಾ? ಹಾಕೊಡ್ಲಾ? ನಿಜ ಆಮೇಲೆ ತಿನ್ನಲ್ಲ ಅನ್ಬಾರ್ದು, ಎಲ್ಲ ಖಾಲಿ ಮಾಡ್ಬಿಡ್ಬೇಕು ನೀನು. ಓಕೆ, ಜಾಸ್ತಿ ತಿನ್ಬಾರ್ದು ಬಂಗಾರಿ. ಇವಾಗ ನೀನ್ ಲೂಸ್ ಮೋಷನ್ ಬೇರೆ ಆಗಿದೆ ಅಲ್ವಾ, ಡೈಜೆಸ್ಟ್ ಆಗಲ್ಲ. ಅದು ಅಲ್ಲದೆ ಮಲಕೋತಿದೀಯ, ಇವಾಗ ನೀನ್ ನಿದ್ದೆ ಬಂದಿರುತ್ತೆ, ಡೈಜೆಸ್ಟ್ ಆಗಲ್ಲ ಮಗ್ಳೆ. ಬೆಳಗ್ಗೆ ತಿನ್ನಿವಂತೆ, ಇವಾಗ ಮಲಕೋ ಆಯ್ತಾ. ಮತ್ತೆ ಎಗ್ ತಿಂದಿದೀಯಾ, ಮತ್ತೆ ಆರೆಂಜ್ ತಿಂದಿದೀಯಾ, ಮೊಸರನ್ನ ತಿಂದಿದೀಯಲ್ವಾ. ಸೊ ಮಲ್ಕೋ ಆಯ್ತಾ. ಸೊ ಇದಿಷ್ಟು ಪ್ರಣವಿ ಡ್ರೆಸ್ಸು ಪ್ಯಾಕಿಂಗ್ ಆಯ್ತು ನೋಡಿ. ಎಲ್ಲ ಡ್ರೆಸ್ಸು ಒಂದಕ್ಕೇನೆ ಪ್ಯಾಕ್ ಮಾಡ್ಬಿಟ್ಟಿದ್ದೀನಿ. ಅವಳದು ಚಿಕ್ಕದಾಗಿರೋದ್ರಿಂದ ಸೊ ಪ್ಯಾಕಿಂಗ್ ಆಗ್ಬಿಡುತ್ತೆ. ಇದನ್ನ ಇಲ್ಲಿಗಿಡ್ಬೇಕು. ಫಸ್ಟ್ಲಿ ಇದನ್ನ ಮೇಲೆ ತಗೋಬಿಡೋಣ. ಇದಿಷ್ಟು ಬಟ್ಟೆಗಳೇನಿದೆ ಸೊ ಅದನ್ನೇ ಇಟ್ಕೊಂಡಿದೀನಿ. ಇದ್ರ ಜೊತೆಗೆ ಇನ್ನು ಏನ್ ಇಡ್ಬೋದು ಅಂತ ಅಂದ್ರೆ ಪ್ರಣವಿದು ಕ್ರಾಕ್ಸ್ ನ ತಗೊಂಡಿದ್ದೆ, ಮತ್ತೆ ಶೂಸ್ ಕೂಡ ಇದೆ. ಶೂಸ್ ನ ಹೋಗೋದಿನ ವೇರ್ ಮಾಡ್ಕೋತಾಳೆ. ಸೊ ಹಾಗಾಗಿ ಈ ಕ್ರಾಕ್ಸ್ ನ ಇಟ್ಕೊಳ್ತಿದ್ದೀನಿ. ಮತ್ತೆ ನನ್ಗೆ ಅಲ್ಲಿ ಓಡಾಡೋದಕ್ಕೆ ಸ್ಲಿಪ್ಪರ್ ಬೇಕು ಅಂತ ಅಂದ್ಬಿಟ್ಟು ನಂದೊಂದ್ ಜೊತೆ ಸ್ಲಿಪ್ಪರ್ನು ಕೂಡ ಕ್ಯಾರಿ ಮಾಡ್ತಿದ್ದೀನಿ. ಸೊ ಅದನ್ನ ಇಲ್ಲೇ ಇಟ್ಕೊಬಿಡ್ತೀನಿ. ಯಾಕೆ ಅಂತ ಅಂದ್ರೆ ಹೀಗೆ ಆಗುತ್ತೆ, ಸ್ಪೇಸ್ ಇದೆ. ಸೊ ಹಾಗಾಗಿ ಇಬ್ರದೂ ನೋಡ್ಕೊಂಡು
ಇದು ಕ್ರಾಕ್ಸ್ ಏನಿದೆ, ಸೊ ಇದನ್ನ ಕಟ್ ಮಾಡಾಕ್ಬಿಡ್ತೀನಿ. ಎಸ್, ಇಲ್ಲಿ ತುಂಬಾನೇ ಸ್ಪೇಸ್ ಇದೆ. ಇದು ಕ್ರಾಕ್ಸ್ ಮತ್ತೆ ಸ್ಲಿಪ್ಪರ್ ಏನಿದೆ ನಂದು, ಅದು ಎರಡನ್ನೂ ಇಟ್ಕೊಳ್ಬಹುದು. ಸೊ ಹಾಗಾಗಿ ಈ ಬ್ಯಾಗ್ ಅಲ್ಲಿ ಪ್ಯಾಕ್ ಮಾಡ್ಕೊಳ್ತಿದ್ದೀನಿ. ಇದನ್ನ ಟ್ಯಾಗ್ ನ ಕಟ್ ಮಾಡಾಕ್ತೀನಿ, ಇಲ್ಲ ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಇಡೋದು. ಸೊ ಹಾಗೆ ಇದನ್ನು ಕಟ್ ಮಾಡ್ಬಿಡ್ತೀನಿ. ಹಿಂಗಾದ್ರೆ ಸ್ವಲ್ಪ ಈಸಿ ಆಗುತ್ತೆ. ಎರಡನ್ನೂ ಒಂದ್ರಲ್ಲೇ ಇಟ್ಕೊಳ್ಬಹುದು, ಇಲ್ಲ ಅಂತಂದ್ರೆ ಒಂದೊಂದನ್ನೇ ಒಂದೊಂದಕ್ಕೆ ಇಟ್ಕೋಬೇಕಾಗುತ್ತೆ. ಹಾಗಾಗಿ ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟು ಹಾಕಿ ಇದನ್ನ ಕಟ್ಬಿಡ್ತೀನಿ ಸ್ಲಿಪ್ಪರ್ನ. ಎಸ್, ಇದನ್ನ ಇಲ್ಲಿ ಸ್ಪೇಸ್ ಇದೆ, ಹಾಗಾಗಿ ಡಬ್ ಹೋಗ್ಬಿಡ್ತೀನಿ. ಮುಗಿತಾ ಬರ್ತಾ ಇದೆ. ಪ್ರಣವಿ ಡ್ರೆಸ್ಸು, ನನ್ನ ಡ್ರೆಸ್ಸು, ಸ್ಲಿಪ್ಪರು, ನನ್ನ ಸ್ಲಿಪ್ಪರು, ಇದಿಷ್ಟನ್ನ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಇನ್ನ ಮಿಕ್ಕಿರೋ ನಂದು ಜೀನ್ಸು ಮತ್ತೆ ಟೀ ಶರ್ಟ್ಸ್ ಒಂದು ಮೂರ್ ಜೊತೆ ಇದೆ. ಸೊ ಅದನ್ನ ನೋಡ್ತೀನಿ, 2 ಜೀನ್ಸ್ 3 ಟೀ ಶರ್ಟ್ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ಯಾಕೆಂದ್ರೆ ನಾನು ತುಂಬಾ ಕಡಿಮೆ ಊರ್ಗ್ ಹೋದಾಗ ಜೀನ್ಸ್ ನ ವೇರ್ ಮಾಡೋದು, ಟ್ರೆಡಿಷನಲ್ ವೇರೆ ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಒಂದ್ ಪೀಸ್ ಇದೆ, ಮತ್ತೆ ಆದಷ್ಟನ್ನ ಇನ್ನೊಂದು ಬ್ಯಾಗ್ ಅಲ್ಲಿ ಪ್ಯಾಕ್ ಮಾಡ್ಕೊಳ್ಬೇಕು. ಬಟ್ ಎಸ್, ನಮ್ದು ಆಲ್ಮೋಸ್ಟ್ ಪ್ಯಾಕಿಂಗ್ ಮುಗ್ದಿದೆ. ಇನ್ನೇನಿದ್ರು ನೆಕ್ಸ್ಟ್ ಬಂದು ನಾನು ಹ್ಯಾಂಡ್ ಬ್ಯಾಗಿಗೆ ಏನೇನೆಲ್ಲ ಇಟ್ಕೊಳ್ತೀನಿ ಅದನ್ನ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಫೈನಲಿ ಇದಿಷ್ಟು ಪ್ಯಾಕಿಂಗ್ ಆಗಿದೆ. ಪ್ರಣವಿದು ಮತ್ತೆ ನಂದು ಆಲ್ಮೋಸ್ಟ್ ಅಲ್ಲಿ ಎಲ್ಲಾನು ಇಟ್ಕೊಂಡಿದ್ದೀನಿ. ಸೊ ಇನ್ನ ಬಾಕಿ ಇರೋದೆಲ್ಲ ಹ್ಯಾಂಡ್ ಬ್ಯಾಗ್ ಏನಿದೆ, ಸೊ ಹ್ಯಾಂಡ್ ಬ್ಯಾಗ್ಗೆ ಪ್ಯಾಕ್ ಮಾಡ್ಕೊಳ್ಬೇಕು. ಇನ್ನು ಹ್ಯಾಂಡ್ ಬ್ಯಾಗ್ಗೆ ಪ್ಯಾಕ್ ಮಾಡ್ಕೊಳ್ಳುವಂಥದ್ದು ಸುಮಾರು ಇದೆ. ನಂದು ಜೀನ್ಸ್ ಡ್ರೆಸ್ಸು, ಟಿ ಶರ್ಟ್ಸು, ಮತ್ತೆ ಬ್ರಷು, ಕೋಲ್ಗೇಟು, ಕ್ರೀಮು, ಪ್ರತಿಯೊಂದು ಇದೆ, ಮೇಕಪ್ ಐಟಮು. ಸೊ ಮುಂದಿನ ಬ್ಲಾಗಲ್ಲಿ ನಾನು ಏನೇನೆಲ್ಲ ಇಟ್ಕೊಳ್ತೀನಿ ಅಂತ ಸೊ ಅದನ್ನ ವಿಡಿಯೋನ ಮಾಡ್ತೀನಿ. ಸಾಧ್ಯ ಆದ್ರೆ ಇದೇ ಬ್ಲಾಗಲ್ಲಿ ಕಂಟಿನ್ಯೂ ಹಾಕಿರ್ತೀನಿ. ಸೊ ಆಗ್ಲಿಲ್ಲ, ಇನ್ ಕೇಸ್ ಆಗಿಲ್ಲ ಒಂದಕ್ಕೆ ಟ್ಯಾಗ್ ಮಾಡೋದಕ್ಕೆ ಲಾಂಗ್ ನಾನೇನಾದ್ರೂ ಒಂದ್ 2-3 ದಿನ ತಗೊಂಡೆ ಅದನ್ನ ಪ್ಯಾಕ್ ಮಾಡೋದಕ್ಕೆ ಅಂತ ಅಂದ್ರೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಅದನ್ನ ಅಪ್ಲೋಡ್ ಮಾಡ್ತೀನಿ. ಮತ್ತೆ ನಾನು ಊರಿಗೆ ಹೋಗೋದಿಕ್ಕೆ ಅಂತ ಅಂದ್ಬಿಟ್ಟು ಕಾಸ್ಮೆಟಿಕ್ಸ್ ಮತ್ತೆ ನನಗೆ ಸ್ಕಿನ್ ಕೇರ್ಗೆ ಏನೇನ್ ಬೇಕು, ಸೊ ಪ್ರತಿಯೊಂದನ್ನು ನಾನು ಹೊಸದಾಗಿ ಶಾಪ್ ಮಾಡಿದ್ದೀನಿ. ಸೊ ಏನೇನೆಲ್ಲ ಶಾಪ್ ಮಾಡಿದ್ದೀನಿ, ಏನೇನೆಲ್ಲ ತಗೊಂಡಿದ್ದೀನಿ, ಪ್ರತಿಯೊಂದನ್ನು ಖಂಡಿತವಾಗ್ಲೂ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಎಲ್ಲರೂ ನನ್ನ ಯೂಟ್ಯೂಬ್ ಚಾನೆಲ್ನ ಇದೇ ರೀತಿ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಸೊ ಇವತ್ತಿನ ಈ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.